ನಮಸ್ಕಾರ. ನಾನು ಪರಿಮಳ ಜಗ್ಗೇಶ್. ಇದು ಅಲಾಮಿರಾಪ್ ಕಿಚನ್. ಇಲ್ಲಿ ರುಚಿಯಾದ ಅಡಿಗೆ ಜೊತೆಗೆ ಆರೋಗ್ಯದ ಮಾಹಿತಿನೂ ಸಿಗತ್ತೆ. ನನ್ನ ವೆಯ್ಟ್ ಲಾಸ್ ಜರ್ನಲ್ಲಿ ನಾನು ಕಂಡು ಬಂದಂಥ 3 ಮೇಜರ್ ನನ್ನ ಅಡಿಗೆ ಮನೆಯಲ್ಲಿ ಬದಲಾವಣೆ ಮಾಡಿದ ಕೂಡಲೇ ನನಗೆ ಯಥೇಚ್ಛವಾಗಿ ಸಹಾಯ ಆಗಿದ್ದು, ಅದನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ತಡ ಯಾಕೆ, ನೋಡೋಣ ಬನ್ನಿ. ಇವತ್ತು 3 ಸಿಂಪಲ್ ಟಿಪ್ಸ್ ಫಾರ್ ವೆಯ್ಟ್ ಲಾಸ್. ಟಿಪ್ ನಂಬರ್ 1, 1 ಟೀ ಸ್ಪೂನ್ 1 ಟೇಬಲ್ ಸ್ಪೂನ್. ಎಷ್ಟು ವ್ಯತ್ಯಾಸ ಇದೆ ನೋಡಿ. ನಾವು ನಮ್ಮ ಕಾಫಿ ಟೀಗೆ 1 ಟೀ ಸ್ಪೂನ್ ಬಳಸ್ತೀವ, 1 ಟೇಬಲ್ ಸ್ಪೂನ್ ಬಳಸ್ತೀವ. ಎಷ್ಟೊಂದು ವ್ಯತ್ಯಾಸ. ಎಷ್ಟೇ ಒಳ್ಳೆ ಪದಾರ್ಥ ಇದ್ರೂ ಸಹ ಕ್ಯಾಲರೀಸ್ನ ಮೈಂಡಲ್ಲಿ ಇಟ್ಕೊಂಡು ಡಯಟಿಂಗ್ ಮಾಡಲೇಬೇಕು ನಾವು ವೆಯ್ಟ್ ಲಾಸ್ಗೆ. ಟಿಪ್ ನಂಬರ್ 2, ಈಗ ಮೆಷರ್ ಮಾಡಕ್ಕೆ ನಮ್ಮ ಹತ್ರ ಮೆಷರಿಂಗ್ ಕಪ್ಸ್ ಇಲ್ಲ. ಏನಪ್ಪ ಮಾಡೋದು? ಬಹಳ ಸಿಂಪಲ್. ಕೈಯಲ್ಲೇ ಹೇಗೆ ನಿಮ್ಮ ಸ್ನ್ಯಾಕ್ಸ್ನ ಸ್ಮಾರ್ಟ್ ಸ್ನ್ಯಾಕಿಂಗ್ ಆಗಿ ಮಾಡ್ಕೊಳ್ಳೋಕ್ಕೆ ನಾವು ಏನು ಮಾಡಬಹುದು, ಇವತ್ತು ಆ ಟಿಪ್ಪನ್ನು ಕಲಿಯೋಣ ಬನ್ನಿ. ನಮ್ಮ 2 ಕೈಗಳಲ್ಲಿ ಪಾಮ್ಸಲ್ಲಿ ಎಷ್ಟು ಸ್ನ್ಯಾಕ್ ಬರುತ್ತೋ ಅಷ್ಟನ್ನು ಸೆಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಈ ಸ್ನ್ಯಾಕ್ಸ್ ಊಟ ಮಾಡುವಾಗ ಇಷ್ಟು ತಿಂದರೆ ಸಾಕು. ಇದು ಲೋಟಸ್ ಸೀಡ್ಸ್, ಈ ಥರ ಪಾಪ್ಕಾರ್ನ್ ಇರ್ಬೋದು, ಚಿಪ್ಸ್ ಇರ್ಬೋದು, ಏನೇ ಇರ್ಬೋದು. ಲೆಟ್ ಅಸ್ ಸೇ ನಟ್ಸ್, ಕ್ಯಾಲರಿ ಡೆನ್ಸ್, ಆಲ್ಮಂಡ್ಸು, ಪೀನಟ್ಸ್, ಇದನ್ನು ಒಂದು ಪಾಮ್ ಫುಲ್ ತಗೊಂಡ್ರೆ ಸಾಕು, ನಮ್ಮ ಸ್ನ್ಯಾಕ್ಸ್ ಕ್ಯಾಲರಿ ಸಿಕ್ತು. ಟಿಪ್ ನಂಬರ್ 3, ತಟ್ಟೆಯಲ್ಲಿ ಹೊಟ್ಟೆ ಹಸು ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ? ಯಥೇಚ್ಛವಾಗಿ ಕಾರ್ಬೋಹೈಡ್ರೇಟ್ಸ್ ಹಾಕೋತೀವಿ. ಆದರೆ ಈ ಒಂದು ಸಣ್ಣ ಬದಲಾವಣೆ ಮೈ ಪ್ಲೇಟ್ ಹೆಲ್ತಿ ಪ್ಲೇಟ್ ಆಗಿ ಮಾಡೋಕ್ಕೆ ಈ ಪ್ರಮಾಣಗಳನ್ನ ನಾವು ಶಿಫ್ಟ್ ಮಾಡಿಕೊಂಡಾಗ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಎಷ್ಟು ಸೂಪರ್ ಸ್ಪೀಡಲ್ಲಿ ಹೋಗುತ್ತೆ ನೋಡಿ. ಏನಪ್ಪ ಇದು ಮೈ ಪ್ಲೇಟ್ ಅಂದರೆ? ಬಹಳ ಸಿಂಪಲ್, ನೋಡೋಣ ಬನ್ನಿ. 25% ಅಷ್ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, 25% ಅಷ್ಟು ಪ್ರೋಟೀನ್ ಆ್ಯಂಡ್ ಇನ್ನು ಅರ್ಧ ತಟ್ಟೆಗೆ ತರಕಾರಿ, ಹಣ್ಣುಗಳು, ಸ್ಪ್ರೌಟ್ಸ್, ಮೊಳಕೆ ಕಟ್ಟಿದ ಕಾಳುಗಳು ಇಂಥದನ್ನ ಬಳಸಿದಾಗ ಬಹಳ ಸುಲಭವಾಗಿ ನಮ್ಮ ಹೆಲ್ತಿನ ಗುರಿಯನ್ನು ನಾವು ರೀಚ್ ಮಾಡ್ಬೋದು. ಆ್ಯಂಡ್ ಮುದ್ದೆ ಬದಲಾಗಿ ನಾವು ಬೇರೆ ಯಾವುದೇ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ತೊಗೋಬೋದು. ಒಂದಿಡಿ ಸಾಕು. ಇಷ್ಟೇ ರೀ ಮೈ ಪ್ಲೇಟ್ ಕಾನ್ಸೆಪ್ಟ್. ಎಷ್ಟು ಸಿಂಪಲ್ ಅಲ್ವಾ? 3 ಸಿಂಪಲ್ ಟಿಪ್ಸ್ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಯಾವ ಟಿಪ್ ಬಹಳ ಇಷ್ಟ ಆಯಿತು, ಜೊತೆಗೆ ನೀವು ಈ ಥರ ಏನಾದರೂ ಟಿಪ್ಸ್ ಮಾಡ್ತಾ ಇದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಮರಿಬೇಡಿ, ಎವ್ರಿ ವೀಕ್ ನಿಮಗೋಸ್ಕರ ಆರೋಗ್ಯದ ಮಾಹಿತಿ ಇರುತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ಪರಿಮಳ ಜಗ್ಗೇಶಲ್ಲಿ. ಸೊ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.